ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವಾರದ ಕೊನೆಯ ದಿನ ಮಾಡಿ ಮುಗಿಸಿದಷ್ಟು ಚಟುವಟಿಕೆಗಳು, ಕೆಲವು ವ್ಯವಹಾರಗಳ ಒತ್ತಡ, ಕೆಲವು ಬಗೆಯ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಒಲಿಯುವ ಅದೃಷ್ಟ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಸಮಾಧಾನಕರ ದಿನ. ವೃಷಭ ರಾಶಿ. ಉದ್ಯೋಗಸ್ಥರಿಗೆ ಸಾಮಾನ್ಯ ತೃಪ್ತಿ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಬಿಡುವು ಇಲ್ಲ, ಹತ್ತಿರದ ಸಂಬಂಧಿಗಳ ಮನೆಗಳಿಗೆ ಭೇಟಿ, ಮಕ್ಕಳು, ಹಿರಿಯರು, ಗೃಹಿಣಿಯರಿಗೆ ನೆಮ್ಮದಿ ದಿನ. ಪ್ರವಾಸದ ಯೋಜನೆ ಮುಂದೂಡಿದ್ರೆ ಒಳ್ಳೆಯದು. ಮಿಥುನ ರಾಶಿ. ಉದ್ಯೋಗಿಗಳಿಗೆ ಕೆಲಸ ಮುಗಿಸುವ ಆತರ, ವ್ಯವಹಾರಸ್ಥರಿಗೆ ಮಾಮೂಲು ಅನುಭವ, ಸ್ನೇಹಕ್ಕೆ ಹುಳಿ ಹಿಂಡುವವರನ್ನ ದೂರ ಇಡಿ, ಉದ್ಯೋಗ ಹುಡುಕುವವರಿಗೆ ಶುಭ ಸೂಚನೆ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಸಮಾಧಾನ. ಕಟಕ ರಾಶಿ. ಸಹೋದ್ಯೋಗಿಗಳಿಗೆ ನೆರವಾಗುವ ಅವಕಾಶ, ವ್ಯವಹಾರ ಕ್ಷೇತ್ರದ ಪಾಲುದಾರರ ಸಂದರ್ಶನ, ಉದ್ಯೋಗ ಆರಿಸುತ್ತಿರುವ ಶಿಕ್ಷಿತರಿಗೆ ಅವಕಾಶಗಳು ಗೋಚರ, ಆಂಜನೇಯನ ಆಲಯಕ್ಕೆ ಭೇಟಿ ಕೊಡಿ. ಸಿಂಹ ರಾಶಿ. ವ್ಯವಹಾರ ಸುಧಾರಣೆಯಲ್ಲಿ ಪ್ರಗತಿ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ, ವೈದ್ಯರು, ಇಂಜಿನಿಯರ್ ಇತ್ಯಾದಿಗಳಿಗೆ ಕೆಲಸದ ಒತ್ತಡ, ಸ್ವೋದ್ಯೋಗಿ ಗೃಹಿಣಿಯರ ವರಮಾನ ಹೆಚ್ಚಳ. ನಾಳೆ ವಿರಾಮ, ಸದುಪಯೋಗಕ್ಕೆ ಯೋಚನೆ. ಕನ್ಯಾ ರಾಶಿ. ಯಾವುದೇ ದುರಸ್ತಿ ಕಾರ್ಯ ಬಲ್ಲವರಿಗೆ ಅನುಕೂಲ, ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿಯ ಆದರೆ ಸ್ಥಿರವಾದ ಪ್ರಗತಿ, ಹೊಸ ಆದಾಯದ ಮೂಲಗಳು ಗೋಚರ, ಗೃಹಿಣಿಯರು, ಮಕ್ಕಳಿಗೆ ಸಂಭ್ರಮದ ದಿನ. ರಾತ್ರಿ ಪ್ರಯಾಣದ ಯೋಚನೆ ಬೇಡ. ತುಲಾ ರಾಶಿ. ಆರೋಗ್ಯದ ಕುರಿತು ಅತಿಯಾದ ಭಯ ಬೇಡ, ದೂರದ ಬಂಧುಗಳ ಆಗಮನದ ಸೂಚನೆ, ಪಾಲುದಾರಿಕಾ ವ್ಯವಹಾರದಲ್ಲಿ ಎಚ್ಚರ. ಬೌದ್ಧಿಕ ಕಾರ್ಯ ಮಾಡುವವರು ಆರೋಗ್ಯದ ಕಡೆ ಗಮನ ಕೊಡಲಿ, ಹಳೆಯ ಅಧ್ಯಾಪಕರ ಹಠಾತ್ ಭೇಟಿ. ವೃಶ್ಚಿಕ ರಾಶಿ. ವಾರ ಮುಕ್ತಾಯವಾಯಿತೆಂಬ ಸಂಭ್ರಮ, ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ, ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಉದ್ಯೋಗ ಅನ್ವೇಷಿಗಳಿಗೆ ಶುಭ ಸೂಚನೆ, ಸಾಕು ಪ್ರಾಣಿಗಳನ್ನ ಮುದ್ದು ಮಾಡಬೇಡಿ. ಧನುರಾಶಿ. ನಾಳೆಯ ದಿನಚರಿಯ ಬಗ್ಗೆ ತಯಾರಿ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿ, ದೈವ ಸಂಕಲ್ಪವನ್ನ ಮೀರುವ ಯತ್ನ ವಿಫಲ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ, ಅಪರಿಚಿತರೊಡನೆ ಸಂಪರ್ಕ ಬೇಡ. ಮಕರ ರಾಶಿ. ನಿಗದಿತ ಸಮಯದಲ್ಲಿ ಕಾರ್ಯ ಮುಗಿಸುವ ಸಮಾಧಾನ, ರಜಾ ದಿನದ ಸದುಪಯೋಗಕ್ಕೆ ಯೋಚನೆ, ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಲಾಭ, ಪ್ರಯಾಣಕ್ಕೆ ಪ್ರಕೃತಿಯ ಅಸಹಕಾರ. ಕುಂಭರಾಶಿ. ಉದ್ಯಮಶೀಲ ಪ್ರವೃತ್ತಿಗೆ ಚಾಲನೆ, ರಾಜಕೀಯ ನಾಯಕರ ವಂಚನೆ ಬಯಲು, ರಾಜಿ ಪಂಚಾಯಿತಿಯಲ್ಲಿ ಯಶಸ್ವಿ, ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ, ಗೃಹಿಣಿಯರಿಗೆ ಸ್ವ ಉದ್ಯೋಗದಲ್ಲಿ ಮುನ್ನಡೆ. ಕೊನೆಯದಾಗಿ ಮೀನರಾಶಿ. ಹೊಸ ಮಾರ್ಗಗಳಿಂದ ಆದಾಯ ಸುಧಾರಣೆ, ವಾರಾಂತ್ಯದಲ್ಲಿ ಸಾಮಾನ್ಯ ತೃಪ್ತಿ, ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ, ಬಂಧುಗಳ ಮನೆಗೆ ಭೇಟಿ ಸಂಭವ, ಸ್ವಂತ ಆರೋಗ್ಯದ ಕಡೆಗೆ ಗಮನ ಇರಲಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.